ಕಡೆ ನೋಡ್ರವ ಸರ್ ಇದೇ ಸ್ವಲ್ಪ ತೆಗೆವಾ ನೋಡ್ರಿ ಮೇಲೆ ನೋಡ್ರಿ ನೋಡ್ರಿ ಈ ಕಡೆ ಕಷ್ಟಪಟ್ಟು ಇದನ್ನು 1908ರಿಂದ 1975ರವರೆಗೆ ವಿವಿಧ ರೂಪಗಳಲ್ಲಿ ಹೋರಾಟ ಮಾಡುತ್ತಾ ಇಲ್ಲಿಯವರೆಗೆ ಬಂದು ಈಗ ನಾವು ಪುರುಷರ ಸಮಾನವಾಗಿ ವೇದಿಕೆಯಲ್ಲಿ ಕುಳಿತು ಎರಡು ಮಾತನಾಡಲು ಈಗ ನಮ್ಗೆ ಅವಕಾಶ ಸಿಕ್ಕಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಹೋರಾಟದ ಫಲವಾಗಿ ಇಂದು ನಾವೆಲ್ಲ ಮಹಿಳೆಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದೀವಿ ಅಂದ್ಕೊಳ್ತಾ ಇದ್ದೀವಿ. ಮಹಿಳಾ ಏಳಿಗೆಗಾಗಿ ಸಮಾಜದ ಮತ್ತು ದೇಶದ ಏಳಿಗೆಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಮಹಿಳೆ ಒಂದೊಂದೇ ಹೆಜ್ಜೆಯನ್ನು ಹಾಕುತ್ತಾ ಈ ಸಮಾಜದ ಬೆಳವಣಿಗೆಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೆಣ್ಣಿನ ಪಾತ್ರ ಇದೆ. ಗಂಡು ಇಲ್ಲದೆ ಹೆಣ್ಣು ಇಲ್ಲ, ಹೆಣ್ಣು ಇಲ್ಲದೆ ಗಂಡು ಇಲ್ಲ. ಶಿವಶಕ್ತಿ ಸ್ವರೂಪ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಗಂಡು ಬೇಕು, ಗಂಡು ಇದ್ರೆ ಹೆಣ್ಣು ಇಲ್ಲ. ಗಂಡು ಹೆಣ್ಣು ಕೂಡಿ ಸಮಾಜ ಮುನ್ನಡೆಸಬೇಕಾದ್ರೆ ಆದ್ರೆ ಇವತ್ತು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪೋದು ಶಿವಾಂಗಿ ಅಂತ ಇಂದ ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರು ನಮ್ಮೆಲ್ಲರನ್ನು ಹೊಗಳಿ ಕೊಂಡಾಡಿದ್ದಾರೆ. ಅಂದ್ರೆ ಒಂದು ಗದ್ಯದಲ್ಲಿ ಕವನ ಸಂಕಲನ ರೂಪ ಬರ್ಕೊಂಡು ಬಂದಿದ್ದಾರೆ ಮಹಿಳೆಯರಿಗೋಸ್ಕರ. ಚನ್ನ ಮಂಗಲ ಅವರ ಬರೆದದ್ದು, ಮಗಳೇ ನೀನು ಬಳಕುವ ಬಳಿಯಲ್ಲ, ಬೆಳಗಿನ ಭಿನ್ನಾಣ ಕಿತ್ತಿಯಲ್ಲ, ಸುಕೋಮಲ ಸುಮಲತೆಯಲ್ಲ, ಅಂಶ ತುಲಿಕ ಕಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದಲ್ಲಿ ಒಂದಾಗಿ ಕರಗಿ ಮರೆಯಾದವಳಲ್ಲ. ಯಾರು ಮುಟ್ಟಿದರು, ತಟ್ಟಿದರು, ಹುಟ್ಟಿದರು, ಮೆಟ್ಟಿದರು, ಚೆಚ್ಚಿದರು, ಚೆಂಡಾಡಿದರು, ಭೂಮಿಯೇ ಬಾಯಿ ಬಿರಿಸಿ ಬಿದ್ದು ಹೋಗುವಳಲ್ಲ. ಎದೆಲಿ ಇನ್ನೆಟ್ಟುವ ಉತ್ತರನೂ ಅಲ್ಲ, ಸೋತಾಗ ಒರಗಿಕೊಳ್ಳುವ ಪುರುಷ ಭುಜ ಬೇಕೆಂದೇನಿಲ್ಲ. ಎಷ್ಟು ನೀನು ಜಗ್ಗಿದರು ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲು ಒತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೆರೆದರೆ ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬೆಂಡಾಗಬೇಡ, ಸೋತು ಬರಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ ಬೆಳೆಸಿಕೋ, ಬದುಕು ಬಾಳುವ ಛಲ. ಹತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾದದ್ದು ಸಾಕು, ನೀನಾಗು ತಾಳಿ. ಅಷ್ಟಭುಜದಲ್ಲಿ ನೀನು ಖಡ್ಗಧಾರಿಣಿ, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಶೆಲೆಯ ಸುತ್ತಲೂ ಸುಡುಗಾಡದ ಜ್ವಾಲೆಗಳ. ನೆನಪಿಡು ನೀ ಕಾಳಿ, ನೀ ದುರ್ಗೆ, ನೀ ಶಕ್ತಿ ಸಾಮ್ರಾಜ್ಞಿ. ಅಸಕ್ತೆಯಲ್ಲ, ದುಃಖಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಗ್ಗೆ ಹೊರತು ಕತ್ತಲಲ್ಲ, ನಿನ್ನ ಕೊಟ್ಟಿಪರ ಕೊರವ ಗಾಯತ್ರಿ ನೀನು. ಯಮನನ್ನು ಗೆದ್ದಂತ ಸಾವಿತ್ರಿ ನೀನು, ಭಸ್ಮಾಸುರನನ್ನು ಭಸ್ಮೀಕರಿಸಿದ ಮೋಹಿನಿ ನೀನು. ಜನಕನ ಸಭೆಯಲ್ಲಿ ಯಾಜ್ಞವಲ್ಕನನ್ನು ಹೆದರಿಸಿದ ಗಾರ್ಗಿ ನೀನು. ಸತ್ತ ಜನರನ್ನು ಎತ್ತ ಬಂದ ಪಾವನ ಗಂಗೆ ನೀನು. ವೀರ ವಿವೇಕಾನಂದದಲ್ಲಿ ನಿಂದ ಶಕ್ತಿ ನೀನು, ಶರದಿ ನೀನು. ಇವರೆಲ್ಲ ಶಕ್ತಿ ಸ್ವರೂಪಿಣಿ ಮಾತೃಯರು. ಇಂತಹ ಮಾತೃಶಕ್ತಿಯನ್ನು ನೀವೆಲ್ಲ ಇವತ್ತು ಮಹಿಳೆಯರನ್ನು ನಮಗೆ ಸನ್ಮಾನ ಮಾಡಿ ವೇದಿಕೆ ಮಾಡಿ ಇದು ಸನ್ಮಾನ ಮಾಡಿ ನಮ್ಮೆಲ್ಲರನ್ನು ಮುಂದೆ ಬರಲಿಕ್ಕೆ ಒಂದು ಹೆಜ್ಜೆ ಇಡ್ಲಿಕ್ಕೆ ನಮ್ಗೆ ಆಹ್ವಾನ ಮಾಡಿದ್ದೀರಿ ಅಂತ ಹೇಳಕ್ ಬಯಸ್ತೇನೆ. ಇದಕ್ಕೂ ಮಹಿಳೆಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು, ಮಹಿಳೆಯನ್ನು ಗೌರವಿಸಬೇಕು ಅಂತಕ್ಕಂಥ 3 ಅಂಶಗಳನ್ನ ಧ್ಯೇಯ ವಾಕ್ಯದಲ್ಲಿ ಸೇರ್ಪಡೆ ಮಾಡ್ಯಾರ. ಇಷ್ಟು ಮಾಡುವುದರಿಂದ ಈಗ ಈ ಒಂದು ಕ್ರಿಯೆಗೆ ವೇಗ ಅಂದ್ರೆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಮಹಿಳೆಯ ಪಾತ್ರ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಇದರಲ್ಲಿ ನಾವು ನೋಡಬಹುದು. ಯಾವ ರೀತಿ ಅಂದ್ರೆ ಈ ಕ್ರಿಯೆಗೆ ಬೇಗ ಯಾವ ರೀತಿ ತರಬೇಕು ಅಂತಂದ್ರೆ ಮೊದಲು ಮಹಿಳೆಗೆ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮಹಿಳೆಗೆ. ಇಲ್ಲಿ ನಮ್ಮ ಸಮಾಜದಲ್ಲಿ ಈ ಮಹಿಳಾ ಶಕ್ತಿ ಮೂಲೆ ಗುಂಪಾಗುತ್ತಿದೆ. ಮಹಿಳೆಯರು ಕಡೆಗಣಿಸಲ್ಪಡುತ್ತಿದ್ದಾರೆ, ಮಹಿಳೆಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆದ್ರೆ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಕೊಡಬಾರದು ಅಂತಕ್ಕಂಥ ಒಂದು ಅಂಶ ಕಂಡು ಬರ್ತದೆ. ಅಲ್ಲಿ ಕಡ್ಡಾಯ ಇಲ್ಲ. ಇಲ್ಲಿ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಭಾರತದಲ್ಲಿ 70% ಪುರುಷರು ದುಡಿಮೆಯಲ್ಲಿದ್ದಾರ, ಕೇವಲ 30% ಪುರುಷರು ಮಾತ್ರ, ಸ್ತ್ರೀಯರು ಮಾತ್ರ ದುಡಿಮೆಯಲ್ಲಿದ್ದಾರ. ಮಹಿಳೆಯರ ದುಡಿಮೆಯ ಸಂಖ್ಯೆ ಎಷ್ಟು? 30%. ಪುರುಷರ ದುಡಿಮೆಯ ಸಂಖ್ಯೆ 70%.
ಇರುವಾಗ ನಾವು ನಮ್ಮ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಿಲ್ಲ, ಅಕ್ರಿಯೆಯನ್ನು ಬೇಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅವರ ದುಡಿಮೆಯ ಸಂಖ್ಯೆಯನ್ನು ಏನ್ ಮಾಡಬೇಕು, ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ವಿಶ್ವಸಂಸ್ಥೆ ಇದನ್ನು ಘೋಷಣೆ ಮಾಡಿದ್ದು. ಮೊದಲು ಶಿಕ್ಷಣವನ್ನು ನೀಡಬೇಕು. ಇಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿಯೊಂದು ಮನೆಯಲ್ಲಿ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಪುರುಷರ ಜೊತೆಗೆ ಸಮಾನ ಆದ್ಯತೆಯನ್ನು ಕೊಡಬೇಕು. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಮ್ಮ ತಂದೆಯವರು, ನಾವು ನಮ್ಮ ತಂದೆಯವರು ಊರಲ್ಲಿ ಎಷ್ಟು ಜನ ಅಂದ್ರು, ಹುಡುಗಿಯರಿಗೆ ಯಾಕೆ ಓದಿಸ್ತಪ್ಪ, ಹುಡುಗರು ಓದಿಸ್ಬೇಕು. ಒಂದೇ ಮಾತು ಹೇಳಿದ್ರು ನಮ್ಮ ತಂದೆಯವರು, ಯಾರ ಜೀವನ ಆದ್ರೂ ಅಷ್ಟೇ, ಹುಡುಗಿದು ಒಂದು ಜೀವನ, ಹುಡುಗಿಯದು ಕೂಡ ಜೀವನ ಇರುತ್ತೆ, ಎಲ್ಲರ ಜೀವನ ಅಷ್ಟೇ. ಆದ್ರೆ ನಮ್ಮ ತಂದೆಯವರು ಅವ್ರದ್ದು ನೋಡ್ತಾ ಇಲ್ಲ, ಅವ್ರ ಜೀವನದ ಬಗ್ಗೆ ವಿಚಾರ ಮಾಡಲಿಲ್ಲ, ನಮ್ಮ ಜೀವನದ ಬಗ್ಗೆ ವಿಚಾರ ಮಾಡಿದ್ರು. ಅಂದ್ರೆ ಹುಡುಗನಿಗೆ ಮಗನಿಗೆ ಓದಿಸಿದ್ರೆ ಅನ್ನ ತಂದ ಆಗ್ತಾನ ಅಂತಕ್ಕಂಥ ವಿಚಾರ ಅವ್ರು ಮಾಡಲಿಲ್ಲ. ಆದ್ದರಿಂದ ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿಯೊಬ್ಬ ಪುರುಷನ ಯಶಸ್ವಿನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಆದ್ರೆ ನಾನು ಎದೆ ತಟ್ಟಿ ಹೇಳ್ತೀನಿ, ಪ್ರತಿಯೊಬ್ಬ ಸ್ತ್ರೀಯ ಹಿಂದೆ, ಯಶಸ್ವಿನ ಸ್ತ್ರೀಯ ಹಿಂದೆ ಪುರುಷರು ಕೂಡ ಇರ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ತಂದೆಯ ಉದಾಹರಣೆಯಿಂದ ನಾನು ಸಾಬೀತುಪಡಿಸ್ತೀನಿ. ಹಾಗೆ ಕೈಲಾಸ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಸಂವಾದವನ್ನ ಮಾಡ್ತಾರೆ ಆಯ್ದಕ್ಕಿ ಮಾರಯ್ಯ. ಕಾಯಕ ಅಂತ ಹೇಳಿದ್ರೆ ಅದು ಕೈಲಾಸ. ಹೀಗಾಗಿ ಕಾಯಕವೇ ಕೈಲಾಸ ಅಂತ ಹೇಳಿ ಸಂವಾದದೊಳಗೆ ಮರೆತು ಕೂತ್ಕೊಂಡಿರ್ತಾನೆ ಯಾರು, ಆಯ್ದಕ್ಕಿ ಮಾರಯ್ಯ. ಆಗ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಸಂವಾದದೊಳಗ ಬರೀ ಕಾಯಕವೇ ಕೈಲಾಸ ಅಂತ ಹೇಳೋದು ಅಷ್ಟೇ ಅಲ್ಲ, ಅದನ್ನ ಪ್ರಾಯೋಗಿಕವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕೇಳಿ ಮರೆತು ಕೂತಿರ್ತಕ್ಕಂಥ ಗಂಡನನ್ನ ಹೋಗಯ್ಯ ಎನ್ನಾಳದನೆ ಕಾಯಕ ನಿಂತಿತ್ತು ಅಂತ ಎಚ್ಚರಿಸುವುದರ ಮೂಲಕ, ಎಚ್ಚರಿಕೆ ಏನಿದೆ ಅಲ್ಲ, ಆ ಎಚ್ಚರಿಸುವಂತಹ ಮಾತನ್ನ ಒಬ್ಬ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಹೇಳ್ತಾಳೆ. ಅಷ್ಟೇ ಅಲ್ಲ, ಹೆಚ್ಚಿಗೆ ಅಕ್ಕಿಯನ್ನ ಆಯ್ದುಕೊಂಡು ಬಂದಿರ್ತಕ್ಕಂಥ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನನ್ನ ಎಷ್ಟು ಪ್ರಶ್ನೆ ಮಾಡ್ತಾರೆ ಒಬ್ಬ ಲಕ್ಕಮ್ಮ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕನ್ನಡ ನಾಡಿನೊಳಗೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಅಲ್ಲ. ನಾವು ಇಡೀ ಭಾರತ ದೇಶವನ್ನು ಅವಲೋಕಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು ನಾವು ಪತ್ರಿಕೆಯಲ್ಲಿ ವರದಿ ಕೂಡ ನೋಡಿದ್ದೀವಿ. ಆದರೆ ಈ ಭ್ರಷ್ಟಾಚಾರಕ್ಕೆ ಮದ್ದು ಅಂತ ಹೇಳಿದ್ರೆ ಆಯ್ದಕ್ಕಿ ಲಕ್ಕಮ್ಮ. ಹೆಚ್ಚಿಗೆ ಅಕ್ಕಿಯನ್ನ ಆಯ್ಕೊಂಡು ಬಂದಿರ್ತಕ್ಕಂಥ ಗಂಡನನ್ನು ಕೇಳ್ತಾರೆ, ಆಸೆ ಎಂಬುವುದು ಅರಸಂತಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುವುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ, ಹೋಗಿ ಚೆಲ್ಲಿ ಬಾ ಈ ಶಕ್ತಿ ಆಸೆ ನಮಗೆ ಮಾರಯ್ಯ ಪ್ರಿಯ ಅಂತ ಹೇಳುವುದರ ಮೂಲಕ ಆಸೆ ಎಂಬುವುದು ಶರಣರಿಗಲ್ಲ, ಆಸೆ ಎಂಬುವುದು ಸಂಸ್ಕೃತರಿಗಲ್ಲ ಅನ್ನುವಂಥ ಮಾತನ್ನ ಹೇಳುವುದರ ಮೂಲಕ ಇದು ತಿಳುವಳಿಕೆ, ಅಂತಹದೊಂದು ವ್ಯಕ್ತಿತ್ವ, ಈ ತರದ ವಿಚಾರಗಳನ್ನ ನಮ್ಮ ವಚನಕಾರರು ಆಲೋಚನೆ ಮಾಡ್ತಾರಲ್ಲ, ಇದು ಕನ್ನಡ ಸಾಹಿತ್ಯಕ್ಕೆ ಅಭೂತವಾಗಿರ್ತಕ್ಕಂಥ ಕೊಡುಗೆ. ಎರಡು ಸೂರ್ಯ ಮುಳುಗ್ತಕ್ಕಂಥದ್ದು, ಸೂರ್ಯೋದಯ ಆಗ್ತಕ್ಕಂಥ ಎರಡನ್ನ ತೋರಿಸ್ತದ. ಬಹುಶಃ ಈ ಸೀನ್ ಅನ್ನ ನಾನು ನೋಡಿದ್ದು ಕನ್ಯಾಕುಮಾರಿಯಲ್ಲಿ. ಕನ್ಯಾಕುಮಾರಿಯಲ್ಲಿ ಸೂರ್ಯೋದಯವನ್ನು ನೋಡಬಹುದು, ಸೂರ್ಯ ಮುಳುಗುವುದನ್ನು ನೋಡಬಹುದು. ಆ ರೀತಿಯ ಒಂದು ಮುಖಪುಟವನ್ನ ಮಾಡಿದ್ದಾರೆ. ಕೃತಿಯ ಪ್ರಕಾಶಕರು ಕನ್ನಡ ಭವನ ಪ್ರಕಾಶನ, ಕನ್ನಡ ಭವನ ಸಂಕೀರ್ಣ, ನುಳ್ಳಿಪಾಡಿ, PMS ರೋಡ್, NRA, ಧೂಮಾವತಿ ದೈವಸ್ಥಾನ. ನಾವು ದೇವಸ್ಥಾನ ಅಂತ ಓದಿದ್ದೆ ಬಹಳ ಕಡೆ, ಇಲ್ಲಿ ದೈವಸ್ಥಾನ ಸಮೀಪ ಕಾಸರಗೋಡಿನಲ್ಲಿ ಮಾಡಿದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಮನೆ ಕೊಡೋರು ಕೂಡ ಇದ್ರು. ಕಾಸರಗೋಡಿನಲ್ಲಿ ಕನ್ನಡದ ಬಗ್ಗೆ ತುಂಬಾ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅಲ್ಲಿ ಹಬ್ಬ ನಾವು ಕನ್ನಡಿಗರನ್ನ ಹೇಳ್ಕೊಳ್ಬೇಕಂತ ಅವ್ರು ಪರಿತಪಿಸ್ತಾ ಇದ್ದಾರೆ ಪ್ರತಿ ಕ್ಷಣ ಕೂಡ. ಆ ಕಾರಣಕ್ಕಾಗಿ ಅಲ್ಲಿ ಕನ್ನಡದ ಚಟುವಟಿಕೆಗಳು ತುಂಬಾ ನಡೀತಾ ಇದ್ದಾವೆ. ಎಲ್ಲೆಲ್ಲಿ ಗಡಿ ಭಾಗದಲ್ಲಿ ನೋಡ್ರಿ, ಅವ್ರು ಎಷ್ಟು ಅಪ್ಯಾಯಮಾನವಾಗಿ ಕನ್ನಡ ಭವನ, ಎಲ್ಲದಕ್ಕ ಕನ್ನಡ ಭವನ ಸಂಕೀರ್ಣ ಈ ತರ ಹೆಸರಿಕೊಂಡು ಹೋಗಿದ್ದಾರೆ. ಇದಕ್ಕೆ ಮುನ್ನುಡಿಯನ್ನ ರಾಧಾಕೃಷ್ಣ ಕೆ ಉಳಿಯ ತನಕ ಕರ್ನಾಟಕ ಸರ್ಕಾರದ ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತರು ಅವರು ಬರೆದಿದ್ದಾರೆ. ಆಶಯ ನುಡಿಯನ್ನ ಆಮ ಸತೀಶ್ ಬೆಂಗಳೂರವರು, ಕವಿಗಳು, ಅಧ್ಯಾಪಕರು, ತಾವರೆಕೆರೆ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಬೆಂಗಳೂರು ಘಟಕದ ಅಧ್ಯಕ್ಷರವರು. ಕೃತಿ ಪರಿಚಯ ಆಗಿರೋದ್ರಿಂದ ನಾನು ಒಂದು 3-4 ನಿಮಿಷದಲ್ಲಿ ಪರಿಚಯಿಸಿ ಮುಗಿಸ್ತೀನಿ. ಯಾಕಂದ್ರೆ ವಿಮರ್ಶೆ ಬೇರೆ, ಕೃತಿ ಪರಿಚಯ ಬೇರೆ, ಕೃತಿಯ ಕುರಿತು ನಾನು ಅಭಿಪ್ರಾಯ ಹೇಳೋದು ಬೇರೆ. ಇದು ಪರಿಚಯ ಆಗಿರೋದ್ರಿಂದ ಲೇಖಕಿಯರ ಮಾತನ್ನು ಕೂಡ ಅವರು ಬರ್ಕಡಿದ್ದಾರೆ.
ಇನ್ನು ಪ್ರಕಟಿಸುವ ಪದ್ಧತಿ ಏನು ಅದು ನಮಗೂ ಗೊತ್ತಿರಲಿಲ್ಲ. ಆರಂಭದಲ್ಲಿ ಎಲ್ಲರಿಗೂ ಈ ಸಮಸ್ಯೆ ಕಾಡುತ್ತೆ. ಆದ್ರೆ ಈ ಬಿಟಿಪಿ ಮಾಡತಕ್ಕಂಥವರಿಗೆ ಮತ್ತು ಪ್ರಕಾಶಕರಿಗೆ ಈ ಬಗ್ಗೆ ಮಾಹಿತಿ ಇರಬೇಕಾಗಿತ್ತು. ಯಾಕಂತಂದ್ರೆ ಈಗ ಪ್ರಥಮ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪೇ ಸೆಟ್ಟಿಂಗ್ ಏನಿದೆ, ಈ ಪೇ ಸೆಟ್ಟಿಂಗ್ ಈ ತರ ಬರೋದಿಲ್ಲ. ಇದು ಒಂದು ಕವನ ಒಂದು ಪೇಜ್ ಅಲ್ಲಿ ಮಾಡಿದ್ರೆ ಸುಮಾರು 80 ಪುಟದ ಪುಸ್ತಕ ಆಗ್ತಿದ್ದು ನನ್ನ ಅಂದಾಜು ಪ್ರಕಾರ. ಈಗ ಇದು ನಾನು ಲೆಕ್ಕಾಚಾರ ಹಾಕಿದಾಗ 50ರಿಂದ 54 ಪೇಜ್ ಆಗಿದೆ. 60 ಆಗ್ಬೋದು, ಯಾಕಂದ್ರೆ ಇದು ಕೌಂಟ್ ಆಗುತ್ತೆ. ಇದು 1, 2 ಇದು ಕೂಡ ಕೌಂಟ್ ಆಗುತ್ತೆ ಪೇಜ್ ಅಂತ. ಹಾಗಾಗಿ ಗ್ರಂಥಾಲಯ ನಿಯಮಗಳ ಪ್ರಕಾರ ಒಂದು ಪುಸ್ತಕ ಕೃತಿ ಅಂತ ಪರಿಗಣಿತ ಆಗ್ಬೇಕಾದ್ರೆ 62 ಪುಟಕ್ಕಿಂತ ಹೆಚ್ಚಿರಬೇಕು. ಅದನ್ನ ಕೃತಿ ಅಂತ ಕರಿತೀವಿ ನಾವು. ಹಾಗಾಗಿ ಈ ನಿಯಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ಅನುಸರಿಸಿಕೊಂಡ್ರೆ ಬಹುಶಃ ಅದನ್ನು ಸರ್ಕಾರ ಖರೀದಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಗ್ರಂಥಾಲಯ ಇಲಾಖೆ, ಸಾಹಿತ್ಯ ಪರಿಷತ್ತು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಅದನ್ನು ಪರ್ಚೇಸ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದ. ಮತ್ತೆ ಅನೇಕ ಕವಿತೆಗಳನ್ನ ನಾನು ಕನ್ನಡಿಸಿದೆ. ಕವಿತೆಗಳ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಡಾಕ್ಟರ್ B.R. ಅಂಬೇಡ್ಕರ್ ಅನ್ನುವ ಕವಿತೆಯಿಂದ ಆರಂಭವಾಗಿ ಅನೇಕ ವಿಷಯಗಳು ಬಂದು ಹೋಗ್ಬಿಡ್ತಾವೆ. ಹೆಚ್ಚು ಪ್ರಣಯ ಕವಿತೆಗಳಿವೆ. ಆಮೇಲೆ ನನಗೆ ಒಂದಿಷ್ಟು ಗೊಂದಲಗಳು ಶುರುವಾದವು. ನಾವು ನಡೆದು ಬಂದ ದಾರಿ ಬೇರೆ, ಅವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಬಿಕಾಸ್ ಒಬ್ಬ ಸಾಹಿತಿಗೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಅವರು ಎಲ್ಲ ವಿಷಯಗಳ ಬಗ್ಗೆ ಬರ್ತಾರ. ಅವ್ರಿಗೆ ಏನ್ ಅನಿಸ್ತದ, ಕೃಷ್ಣನ ಬಗ್ಗೆ ಬರ್ದಾರ, ತಿಮ್ಮಪ್ಪನ ಬಗ್ಗೆ ಬರ್ದಾರ, ಗೋವಿಂದನ ಬಗ್ಗೆ ಬರ್ದಾರ, ಶ್ರೀರಾಮಚಂದ್ರನ ಬಗ್ಗೆ ಬರ್ದಾರ, ಬಾಬಾ ಸಾಹೇಬ್ ಬಗ್ಗೆ, ಬುದ್ಧನ ಬಗ್ಗೆ, ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ, ಭೈರಪ್ಪನವ್ರ ಬಗ್ಗೆ ನುಡಿನಮನ ಬರೆದಿದ್ದಾರೆ. ಎಲ್ಲ ವಿಷಯಗಳಿಗೆ ಕಾವ್ಯದ ರೂಪವನ್ನು ಕೊಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಹಿಳಾ ದಿನಾಚರಣೆಯ ಶುಭಾಶಯಗಳು.